ಜೈ ಶ್ರೀರಾಮ್. ನೋಡ್ರಿ ಇದೇ ನೋಡ್ರಿ ನಾ ಇರೋ ಅರಮನೆ. ಆಮೇಲೆ ಇಲ್ಲಿ ಹುಳ ಹುಟ್ಟಿ ಸಿಕ್ಕಾಪಟ್ಟೆ ತಿರುಗಾಡ್ತಾವ್ರಿ. ಹುಳ ಹುಟ್ಟಿ ಅಂದ್ರೆ ಈ ಹಾವದು ಅಂತೈತಿ, ಹಾವದು ಭಾಳ ತಿರುಗಾಡ್ತಾವೆ ನೋಡ್ರಿ. ಕೂತು ನೋಡ್ರಿ ಇಲ್ಲಿ ಐತಿ, ಕೂತು ಇಲ್ಲೇ ಮಗ್ಲು ಐತಿ. ಆಮೇಲೆ ಸಿಕ್ಕಾಪಟ್ಟಿ ಎಲ್ಲ ಮಗ್ಲು ಗದಾಡ ಸಿಕ್ಕಾಪಟ್ಟಿ ಇಲ್ಲಿ ಗೊಂಜಾಳ ಹಾಕ್ಯಾರ, ಗೊಂಜಾಳ ಹಾಕಿ ನೋಡ್ರಿ. ಹಂಗಾಗಿ ಇಲ್ಲಿ ಹುಳ ಹುಟ್ಟಿ ಸಿಕ್ಕಾಪಟ್ಟಿ ತಿರುಗಾಡೋದ್ರಿಂದ ಹಂಗಾಗಿ ನಾನೊಂದು ಹುಳ ಹುಟ್ಟಿ ತಿರುಗಾಡೋದ್ರಿಂದ ನಾವು ಒಂದು ನಾಯಿ ಕುಣಿ ಸಾಕೀನಿ. ಇದು ತತ್ತ ಅಂತೇಳಿ, ತತ್ತ ಹೊಡ್ಕೊಳ ರುದ್ರಾಕ್ಷಿ ಇಟ್ಟಿನಿ, ಪಾವನ ಆಯ್ತದ ನಾಯಿ ಕುಣಿ. ಹಂಗಾಗಿ ಇದನ್ನು ಊರ ಕಡೆ ಹೊಂಟಿದ್ದೀನಿ ನಾನು. ಊರಾಗ ಹೋದಾಗ ಜೋರು ಮಳೆ ಹತ್ತಿದ್ರು ಮ್ಯಾಲೆ. ಜೋರು ಮಳೆ ಹತ್ತಿದಾಗ ಅವ್ರು ನಾಯಿ ಕುಣಿ ಹೊಡಿತಿದ್ರು, ಅದನ್ನು ಹೊಡಿದ್ರಿಂದ ನಾ ಅಂದೆ ಯಾರ್ದತ್ರಿ ಭಾರಿ ಐತ್ಲ ನಾಯಿ ಕುಣಿ, ಯಾರ್ದೆಲ್ಲ ತಿರ್ಗಾಡತ್ತೆ ಅಂತಂದ್ರೆ ಒಯ್ಲೇನ್ರಿ ಅಂದೆ. ಅದನ್ನೇ ಮಾಡೋದು ಒಯ್ಯತ್ತಂದು. ಹಾಗಾಗಿ ನಾನು ಏನು ಮಾಡಿಬಿಟ್ಟೆ, ಗಾಡಿ ಡಿಕ್ಕಿಯಾಗ ಹಾಕೊಂಡು ಬಂದ್ಬಿಟ್ಟೆ. ಗಾಡಿ ಡಿಕ್ಕಿ ಹಾಕೊಂಡೆ ಸುಮ್ಮ ಕುಯ್ತು ಪಾಪ, ಏನು ಅಂಡಿ ಬಿಟ್ಟು ಅಂದಿಲ್ಲ. ಸುಮ್ಮ ಕುಯ್ತು. ಆ ಮ್ಯಾಲ ಒಂದು ಮಳೆ ತಂಡಿ ಒಂದು ಹತ್ತಿ ಅದಕ್ಕೆ ಸುಮ್ಮ ಕೂತು ಬಿಡ್ತು. ಕುಂಡ್ರಾನ ಬಂದು ಈಗ ಒಂದು 15 ದಿವಸ ಆದ. ದತ್ತ ವಾ ಬಾಯ್ಲೆ ದತ್ತ ಅಂತ ಇಟ್ಟೇನಿ ರೀ, ಹೆಸರು ಪ್ರೀತಿಯಿಂದ. ಹೀಗಾಗಿ ಆಮೇಲೆ ತೊಗೊಂಬಂದ್ಮೇಲೆ ಒಂದು 15 ದಿವಸ ಆಗೈತೆ. ಈಗ ಮಂದಿ ಕೇಳ್ತಾರೆ ಅವಾಗ ಏನು ಕೇಳ್ತಾರೆ, ಏನು ನಾಯ್ಕೊಂಡು ಭಾರಿ ಐತ್ಲ ಎಲ್ಲಿ ತಂದಿ ಅಂದ್ರೆ. ನಂದು ಊರಾಗಿತ್ತು ರೀ, ಹಂಗೆ ತಿರುಗಾಡತ್ತಿತ್ತು ಪಾಪ, ತೊಗೊಂಬಂದಿ. ನಮಗೂ ಇಲ್ಲಿ ಹುಳ ಹುಟ್ಟಿ ತಿರುಗಾಡ್ತಾವೆ. ಹಂಗಾಗಿ ಜೊತೆ ನಾನು ಒಬ್ಬನ ಅವ್ನ ಜೊತೆ ಇರ್ಲಂತೆ ತೊಗೊಂಬಂದಿ. ನಂದೆ ಹೆಣ್ಣೇನು ಗಂಡ ಅಂದ್ರೆ ನಾನಂದೆ ಹೆಣ್ಣು ಐತಿ, ಹೆಣ್ಣು ಕುಣಿ ಐತಿ, ಮರಿ ಐತಿ, ಹೆಣ್ಣು ಮರಿ ಐತಿ. ನಾನು ಹೆಣ್ಣೆ ತಂದು ಗಂಡು ಸಾಕ್ಬೇಕಲ್ಲ ತಂದ್ರು. ನಾನಂದೆ ಇಲ್ಲಿ ಬಿಡಪ್ಪ, ಏನೋ ಸುಮ್ಮನೆ ನನ್ನ ಜೊತೆ ನಾನು ಒಬ್ಬನದೀನಿ, ಈಗ ಹುಳ ಹುಟ್ಟಿ ತಿರುಗಾಡ್ತಾವ ರಸಿಂದ ತಂದೀನಿ. ಆಯ್ತು. ಅದಾದ್ಮೇಲೆ ಒಂದು 2-3 ದಿವಸ ಬಿಟ್ಮೇಲೆ ಮತ್ತೆ ಒಂದು 2-3 ದೋಸ್ತರು ಕೇಳಿದ್ರು, ನಾಯ್ಕೊಂಡು ಭಾರಿ ಐತೆ ನೋಡಿ, ಎಲ್ಲಿ ತಂದಿರ್ತಾನೆ. ನಾನಂದೆ ಊರನ್ನು ತಂದಿನಪ್ಪ ತಂದು. ಹೆಣ್ಣೇನು ಗಂಡು ಅಂದರು, ಹೆಣ್ಣಂದೆ. ಗಂಡು ಸಾಕ್ಬೇಕಲ್ಲ ತಂದು. ನಾನಂದೆ ಅಲ್ಲೂ ಮನೆ ಒಬ್ಬ ಹಿಂಗೆ ಕೇಳ್ದ, ನೀವು ಹಿಂಗೆ ಕೇಳತ್ತಾರೆ, ಯಾಕೆ ಹೆಣ್ಣು ಸಾಕ್ರಿ ಏನು ಹೊರಗೆ ಉಳ್ದೈತಿ ನಾ ಅಂದೆ. ಅಂದಮೇಲೆ ನಾನಂದೆ ಹೆಣ್ಣು ಸಾಕ್ರಿ ಏನು ಹೊರಗೆ ಉಳ್ದೈತಿ. ಇನ್ನೊಂದು ಹೆಣ್ಣ ಗಂಡ ನಾಯಿನೇ. ಇನ್ನೊಂದು ಅಲ್ವ ಮನುಷ್ಯರ್ಕಿಂತ ನಿಮಗಿಂತ ನಿಯತ್ತಾಗೈತ್ಲೆ ನಾಯಿ. ನೀವು ನಿಯತ್ತಾಗಿರೋ ಮನುಷ್ಯರ ಸುಖಿ ಅಲ್ಲ ತಂದೆ. ನಾ ಹಿಂಗೇನಾದರೂ ಮಾತಾಡಿದ್ದು ತಪ್ಪ ಅಂತ ಹೇಳ್ರಿ. ನಾ ಮಾತಾಡಿದ್ದು ತಪ್ಪು ಅನಿಸೈತೆ ಅನ್ನೋದು ನಿಮಗೆ ಅನಿಸಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಏನೆಂಬುದು. ಆಮೇಲೆ ಹೆಣ್ಣು ನಾಯಿ ಯಾಕೆ ಸಾಕಬಾರ್ದು, ಗಂಡು ನಾಯಿನ ಅಟ್ಟ ಸಾಕಬೇಕು ಅನ್ನೋದು ಏನಾದರೂ ವಿಶೇಷ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೀವು ಭೇಟಿಯಾಗೋಣ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಜೈ ಶ್ರೀರಾಮ್.